ಈ ವೀಕೆಂಡ್ ಡೆಫಿನೆಟ್ಲಿ ಅವ್ರನ್ನ ಮಿಸ್ ಮಾಡ್ಕೋತೀನಿ. ಅಂದರೆ ಆ ಆಪರ್ಚುನಿಟಿ ಇದೆಯಲ್ಲ ಅವ್ರ ಜೊತೆ ಮಾತಾಡೋದಾಗಿರ್ಬೋದು. ಆ್ಯಂಡ್ ಸುದೀಪ್ ಸರ್ ಎವ್ರಿ ವೀಕ್ ಬಂದು ಮಾತಾಡಿದ್ರಿಂದನೇ ನಾನು ಇಷ್ಟು ವಾರ ಉಳ್ಕೊಂಡಿದ್ದು ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ಇನ್ಪುಟ್ಸ್ ಕೊಡ್ತಿದ್ರು, ಹೇಳ್ತಿದ್ರು. ಅಂದರೆ ಪರ್ಸ್ನಲಿ ನನಗೆ ಬೈದು ಹೇಳಿಲ್ಲ ಅಂದರೂ ಅವ್ರು ಕೊಡೋ ಇನ್ಪುಟ್ಸ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಓಕೆ ಇದ್ರ ಮೇಲೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಎವ್ರಿ ವೀಕ್ ಅದ್ರ ಬಗ್ಗೆ ಯೋಚನೆ ಮಾಡಿ ಎಫರ್ಟ್ ಹಾಕಿದ್ದೆ. ಸೊ ಅವರು ಒನ್ ಆಫ್ ದ ಮೇನ್ ರೀಸನ್. ಆಚೆ ಮಾರ್ಕ್ ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ನಿಮಗೂ ಅಲ್ಲಿ ಮನೆ ಒಳಗಡೆ ಟ್ರೈಲರ್ ತೋರಿಸಿದ್ರು, ನೀವೆಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ರಿ. ಅದೇ ಇವಾಗ ಯಾವ ಸಿನಿಮಾ ನೋಡ್ಬೇಕಂತಿದ್ದೀರಾ? ಮಾರ್ಕ್ ಇದೆ, ಡೆವಿಲ್ ಇದೆ, 45 ಇದೆ, 3 ನೋಡಬೇಕು ಅಂತಿದ್ದೀನಿ. ಯಾಕಂದರೆ ನನಗೆ 45 ರಿಲೀಸ್ ಆಗಿದ್ದು ಗೊತ್ತಿರಲಿಲ್ಲ. ಪೋಸ್ಟರ್ ನನಗೆ ಬರುವಾಗ ಪೋಸ್ಟರ್ ನೋಡಿದ್ದು ನಾನು. ಅದು ಬರೀ 45 ಅಂತ ರಿಲೀಸ್ ಆಗಿ ಟ್ರೇಲರ್ ರಿಲೀಸ್ ಆಗುತ್ತೆ ಹೋಗೋಕ್ಕೆ ಮುಂಚೆ. ಸೊ ಆವಾಗಲೇ ಒಂಥರ ಕ್ಯೂರಿಯಸ್ ಇತ್ತು ಏನು ಅಂತ. ಆ್ಯಂಡ್ ಮಾರ್ಕ್ದು ರಿಯಾಕ್ಷನ್ಸ್ ಜನರ ರೆಸ್ಪಾನ್ಸ್ದು ಒಂದು ವಿಡಿಯೋ ಹಾಕಿದ್ರು ನಮಗೆ ಲಾಸ್ಟ್ ವೀಕ್. ಅದು ನೋಡಿ ನಾವು ವಾವ್ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರಾ, ಕಾಂಟ್ ವೇಟ್ ಟು ವಾಚ್ ಅಂತ ಫೀಲಿಂಗ್ ಒಳಗಡೆ ಅನಿಸ್ತಿತ್ತು. ಸೊ ಆಮೇಲೆ ದರ್ಶನ್ ಸರ್ದು ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೇಳಿದ್ರಾ ಗಿಲ್ಲಿ ನಿಮಗೆ? ಹೇಳಿದ್ದ ಅವನು, ಮಾಡಿದ್ದೀನಿ ಈ ಥರ ಒಂದು ಅಂದರೆ ಹೇಳ್ತಿದ್ದ ಯಾವಾಗ ರಿಲೀಸ್ ಆಗುತ್ತೋ. ಅಂದರೆ ಒಳಗಡೆ ನಮಗೆ ಡೇಟ್ಸು ಕೂಡ ಕೌಂಟ್ ಅದೆಲ್ಲ ಅಷ್ಟು ಈ ವಾರ ಇರ್ಬೋದು, ನೆಕ್ಸ್ಟ್ ವಾರ ಇರ್ಬೋದು ಅನ್ನೋದು ಹೇಳಿದ್ದ. ನಾ ಎಷ್ಟೋ ಸೀನ್ಸ್ ಮಾಡಿದ್ದೀನಿ, ಬಟ್ ಅದು ಎಷ್ಟು ಕಟ್ಟಾಗಿದೆಯೋ ಎಷ್ಟು ಬಂದಿದೆಯೋ ದೊಡ್ಡ ಸಿನಿಮಾಗಳಲ್ಲಿ ಗೊತ್ತಾಗಲ್ಲ ಆ ಥರ ಹೇಳಿದ್ದ. ಬಟ್ ಮೇನ್ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಂಟರ್ವಲಲ್ಲಿ ಬರ್ತೀನಿ ಅಂದ್ಕೊಂಡೆಲ್ಲ ಹೇಳಿದ್ದ. ಓಕೆ, ಅಂದರೆ ಹೊರಗಡೆ ಒಂದಿಷ್ಟು ಜನರಿಗೆ ಒಂದು ಬೇಸರ ಇದೆ, ಏನಂದರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಸರ್ ಸಿನಿಮಾಗಳನ್ನ ತೋರಿಸ್ತಾರೆ, ಆದರೆ ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದ್ರದ್ದು ಏನು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡಿಲ್ಲ, ಗಿಲ್ಲಿಗೆ ಒಂದು ವಿಶ್ ಕೂಡ ಮಾಡಿಲ್ಲ, ಟ್ರೈಲರ್ ಹಾಕಿಲ್ಲ, ಈ ರೀತಿದೆಲ್ಲ ಒಂದು ಆರೋಪ ಇದೆ ಕೆಲವ್ರದ್ದು. ನೀವೇನು ಹೇಳ್ತೀರಾ ಅಂತ? ಯಾಕಂದರೆ ರಾಶಿಕಾ ಅವ್ರ ಸಿನಿಮಾ ಟೀಮ್ ಬಂದಿತ್ತು, ಒಳಗಡೆ ಬಂದಿತ್ತು, ಆಮೇಲೆ ಮಾರ್ಕ್ ಟೀಮ್ ಕೂಡ ಸುದೀಪ್ ಸರ್ ಬಿಟ್ಟು ನಿಶ್ವಿಕಾ ಅವರೆಲ್ಲ ಬಂದಿದ್ರು. ಸೊ ಒಂದಿಷ್ಟು ಜನ ಬೇಸರ ವ್ಯಕ್ತಪಡಿಸಿದ್ದಾರೆ, ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಐ ಡೋಂಟ್ ನೋ ವಾಟ್ ಟು ಸೇ. ಇಟ್ಸ್ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅವನ್ನ ಹೇಳ್ಕೊಂಡಿದ್ದಂತೂ ನಿಜ, ಅವ್ನು ಮಾಡಿದ್ದಾನೆ ಅಥವಾ ರಿಲೀಸ್ ಆಗಿದೆ ಅಂತ. ಅದು ಐ ಡೋಂಟ್ ನೋ. ಇಟ್ಸ್ ಓಕೆ ಸ್ಪಂದನ ಅವರೇ, ನಿಮ್ಮ ಮುಂದಿನ ಎಲ್ಲ ಆಸೆಗಳು ಈಡೇರಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಚಂದನವನಕ್ಕೆ ಒಂದು ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ನಮ್ಮ ಅಶ್ವವೇಗ ಕಡೆಯಿಂದ ನಿಮ್ಗೊಂದು ಟೈಟಲ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆ ಹುಡುಗಿ ಸ್ಪಂದನ ಅಂತ. ಬಿಕಾಸ್ ಸೀರಿಯಸ್ಲಿ ನಾನು ಮರ್ತೆ, ಆ್ಯಕ್ಚುಲಿ ನೀವು ಒಂದು ಕಾಂಟ್ರವರ್ಷನ್ ಇಲ್ಲ ಅಲ್ಲಿ, ಲವ್ ಸ್ಟೋರಿಗಳಿಲ್ಲ, ಅನಾವಶ್ಯಕವಾಗಿ ಯಾರ ಹತ್ರನೂ ಕಿರ್ಚಿಲ್ಲ, ಕೂಗಾಡಿಲ್ಲ, ಏನಿಲ್ಲ, ಡೀಸೆಂಟಾಗಿ ಒಂದು ವೇಲ್ ಹೇಗೆ ಬರಬೇಕೋ ಹಾಗೆ ಬಂದಿದ್ದೀರಾ, ಅದಕ್ಕೆ ಒಳ್ಳೆ ಹುಡುಗಿ ಸ್ಪಂದನ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಬಿಗ್